ಎಲ್ಲರಿಗೂ ನಮಸ್ಕಾರ. ಅಮೃತವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಶಾರದಾದೇವಿಯವರು ತನ್ನ ಪತಿಯ ನಿಷ್ಠಾವಂತ ಶಿಷ್ಯೆ. ಶಾರದೆಯವರಿಗೆ ಆಗ 14 ವರ್ಷ ವಯಸ್ಸು. ಶ್ರೀರಾಮಕೃಷ್ಣರು ತಮ್ಮ ದೀರ್ಘಕಾಲದ ಸಾಧನೆಯಿಂದ ದೊರೆತ ದಿವ್ಯಾನಂದವನ್ನು ತುಂಬಿಕೊಂಡು 3 ತಿಂಗಳ ಮಟ್ಟಿಗೆ ಕಾಮರಾಪುರಕ್ಕೆ ಬಂದರು. ಈ ವಯಸ್ಸಿನಲ್ಲಿ ಶಾರದೆಯವರಿಗೆ ತನ್ನ ಗಂಡನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇತ್ತು. ಶ್ರೀರಾಮಕೃಷ್ಣರು ಶಿಲ್ಪಿಯಂತೆ ತನ್ನ ಪತ್ನಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದರಲ್ಲಿ ನಿರತರಾಗ್ತಾರೆ. ಅಲೌಕಿಕವಾದ ಪ್ರೇಮವನ್ನು ಹೃದಯದಲ್ಲಿ ತುಂಬಿಕೊಂಡಿದ್ದ ಶ್ರೀರಾಮಕೃಷ್ಣರು ತಾವು ಗಳಿಸಿಕೊಂಡಿರ್ತಕ್ಕಂಥ ದಿವ್ಯಾನುಭವಗಳನ್ನು ಶಾರದೆಯವರಿಗೆ ಧಾರೆ ಎರೆದು ಕೊಡ್ತಾರೆ. ಭೋಗಾಸಕ್ತಿಗಳನ್ನು ತ್ಯಜಿಸುವುದು ಹೇಗೆ ಹಾಗೂ ಅದರ ಅಗತ್ಯವೇನು, ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತ ಸಾಧನೆ ಹೇಗೆ ಮಾಡಬಹುದು, ಹೀಗೆ ಶೀಲ ಸಂಪನ್ನವಾದ ಪರಿಪೂರ್ಣ ಜೀವನದ ಆದರ್ಶವನ್ನು ಶಾರದೆಗೆ ಬಣ್ಣಿಸ್ತಾರೆ. ದಿನನಿತ್ಯ ಬದುಕಿಗೆ ಬೇಕಾಗಿರ್ತಕ್ಕಂಥ ಸಣ್ಣ ಸಣ್ಣ ಕೆಲಸಗಳನ್ನು ಆಕೆಗೆ ಹೇಳಿಕೊಡ್ತಾರೆ. ಬತ್ತಿಯನ್ನು ಉರಿಗೊಳಿಸಿ ದೀಪ ಹಚ್ಚೋದು, ತಾಂಬೂಲವನ್ನು ತಯಾರಿಸೋದು, ಸಾಂಬಾರು ಮಾಡಲಿಕ್ಕೆ ಸರಿಯಾದ ಪ್ರಮಾಣದಲ್ಲಿ ತರಕಾರಿಯನ್ನು ಹೆಚ್ಚುವುದು, ಅಡುಗೆಗೆ ಒಗ್ಗರಣೆಯನ್ನು ಕೊಡೋದು, ದೇವರ ಪೂಜೆ ಪುನಸ್ಕಾರ, ಅತಿಥಿ ಮತ್ತು ಬ್ರಾಹ್ಮಣರ ಸತ್ಕಾರ, ಕುಟುಂಬದ ಎಲ್ಲರೊಂದಿಗೆ ವಿಶ್ವಾಸಪೂರ್ಣ ವ್ಯವಹಾರ, ಕಿರಿಯರಿಗೆ ತೋರಬೇಕಾದ ಔದಾರ್ಯ, ಪ್ರೀತಿ ಮುಂತಾದವುಗಳನ್ನು ಹೇಳ್ಕೊಡ್ತಾ ಸತಿಯ ಹೆಜ್ಜೆ ಹೆಜ್ಜೆಯಲ್ಲಿ ನೆರವಾಗ್ತಾ ಹೋಗ್ತಾರೆ. ಹೀಗೆ ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿ ಕಲಿತು ನಲಿದ ದಿನಗಳನ್ನು ನೆನಪಿಸ್ಕೊಳ್ತಾ ಶಾರದೆಯವರು ಭಕ್ತರೊಡನೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ಆ ದಿನಗಳಲ್ಲಿ ನನ್ನ ಹೃದಯದಲ್ಲಿ ಒಂದು ಆನಂದದ ಅಮೃತ ಕಳಶವಿಟ್ಟಂತೆ ಅನಿಸ್ತಾ ಇತ್ತು. ನನ್ನ ಮನಸ್ಸು ಎಂಥ ದಿವ್ಯಾನಂದವನ್ನು ಅನುಭವಿಸ್ತಾ ಇತ್ತು ಅನ್ನೋದನ್ನು ಕೇವಲ ಮಾತುಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪತಿಯ ಧರ್ಮವನ್ನು ಅರಿತು ಶ್ರದ್ಧಾಪೂರ್ವಕವಾಗಿ ಸಹಭಾಗಿಯಾಗಿ ಸಹಧರ್ಮಿಣಿ ಎಂಬ ಪದಕ್ಕೆ ನಿಜವಾದ ಅರ್ಥವನ್ನು ನೀಡಿದವರು ಶ್ರೀ ಶಾರದಾ ಮಾತೆ. ಧನ್ಯವಾದಗಳು.